ಇನ್ನು ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ. ಡಿಕೆ ಸಂಪುಟದ್ದು 2.0 ಏನಿದೆ ಪಿಕ್ಚರ್ ಅಭಿ ಬಾಕಿ ಹೇ. ಹಾಗಾಗಿ ಈಗ ಉಳಿದಿರುವಂತ ಒಂದು ಹಂತ ಏನಿದೆ ಸಂಪುಟ ವಿಸ್ತರಣೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತ ಅದಿನ ಬಾಕಿ ಇರುವಂತದ್ದು. ಡಿಕೆ ಸಂಪುಟ 2.0 ಪಿಕ್ಚರ್ ಅಭಿ ಬಾಕಿ. ಡಿಕೆ ಸಂಪುಟಕ್ಕೆ ಮೈನರ್ ಸರ್ಜರಿ ಚರ್ಚೆ ಸಾಧ್ಯತೆ ಇರುವಂತದ್ದು. ಕಾಂಗ್ರೆಸ್ ಪಡೆಯಲ್ಲಿ ಮತ್ತೆ ಮೈನರ್ ಸರ್ಜರಿಯ ಚರ್ಚೆ ಆಗ್ತಾ ಇದೆ. ಡಿಕೆ ಸಂಪುಟದಲ್ಲಿ ಒಬ್ಬರ ಅಥವಾ ಇಬ್ಬರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯ ಅಸಮಾಧಾನ ತಣಿಸೋದಕ್ಕೆ ಕಠಿಣ ನಿರ್ಧಾರವನ್ನೇನಾದ್ರೂ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದು ಮೌನದ ಬೆನ್ನಲ್ಲೇ ದೆಹಲಿ ಹೈಕಮಾಂಡ್ ಅಂತ ಈಗ ಡಿಕೆಶಿಯ ಚಿತ್ತ ಹರಿದಿದೆ. ಶೀಘ್ರದಲ್ಲೇ ದೆಹಲಿಗೆ ಹೊರಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಉಳಿದಿರುವಂತಹ ಒಂದು ಸ್ಥಾನ ಏನಿದೆ ಅಲ್ಲಿಗೆ ಇಬ್ರಿಗೆ ಕೋಕ್ ಕೊಟ್ಟು ಈಗ ಮಹಿಳೆಯರಿಗೆ ಸ್ಥಾನ ನೀಡಬೇಕು ಅನ್ನುವಂತ ವಿಚಾರ ಕೂಡ ಹರಿದಾಡ್ತಾ ಇದೆ. ಏನ್ ಮಾಡ್ತಾರೆ ಹೈಕಮಾಂಡ್ ನಾಯಕರು ಅಥವಾ ಡಿಕೆಶಿ ಅವರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಒಟ್ಟಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಅವರ ಮೌನ ಒಂದ್ ರೀತಿಯಾಗಿ ಅವರ ಅಸಮಾಧಾನಿತರಾಗಿದ್ದಾರೆ ಅನ್ನುವಂಥದ್ದನ್ನ ಸೂಚಿಸ್ತಾ ಇದೆ. ಇಲ್ಲಿ ಅವರ ಅಸಮಾಧಾನವನ್ನ ಸರಿಪಡಿಸುವಂತ ನಿರ್ಧಾರಗಳಾಗತ್ತಾ? ಆ ಇಬ್ಬರು ಒಟ್ನಲ್ಲಿ ಕೋಕ್ ಕೊಡೋದಕ್ಕೆ ಇಬ್ಬರಿಗೆ ತಯಾರಿಯನ್ನೇನಾದ್ರೂ ಮಾಡ್ಕೊಳ್ತಾ ಇದ್ದಾರಾ? ಹಾಗಿದ್ರೆ ಆ ಇಬ್ರು ಯಾರು? ಆದ್ಮೇಲೆ ಆ ಇಬ್ರು ಏನಾದ್ರೂ ಇಲ್ಲಿಂದ ಗೆಟ್ ಔಟ್ ಆದ್ಮೇಲೆ ಅವರಿಗೂ ಅಸಮಾಧಾನ, ಜೊತೆಗೆ ಅವರ ಬೆಂಬಲಿಗರು ಯಾರಿರ್ತಾರೆ ಅವರಿಗೂ ಅಸಮಾಧಾನ. ಈ ಮಧ್ಯೆ ಈಗ ನಾಳೆ ದೆಹಲಿಗೆ ಹೊರಡ್ತಾ ಇರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ನಾಳೆ 7:30ಕ್ಕೆ ದೆಹಲಿಗೆ ಪಯಣವನ್ನ ಬೆಳೆಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರು ಸೇರಿದಂತೆ ನಾಯಕರು ದೆಹಲಿಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಖಾಲಿ ಇರುವಂತಹ ಸಚಿವ ಸ್ಥಾನ, ಈಗ ಇಬ್ಬರು ಸಚಿವರ ಬದಲಾವಣೆ ಆಗುವಂತದ್ದು ಕೂಡ ಸಾಧ್ಯತೆ ಇದೆ. ಇಬ್ಬರು ಸಚಿವರ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ನಾಳೆ ದೆಹಲಿಗೆ ಹೊರಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. 7:15 ಇಲ್ಲಿಂದ ಹೊರಡ್ತಾರೆ, ದೆಹಲಿ ಕಡೆಗೆ ಪಯಣವನ್ನ ಬೆಳೆಸ್ತಾರೆ. ಇನ್ನು ಬಾಕಿ ಇರುವಂತದ್ದು ಸಂಪೂರ್ಣವಾಗಿ ಸಂಪುಟ ರಚನೆ ಆಗಿಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಬಸವರಾಜ್ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈಗ ಇಬ್ಬರಿಗೆ ಕೋಕ್ ಅಂದ್ರೆ ಅದ್ಯಾರು ಅನ್ನುವಂಥದ್ದು ಈಗ ಗೊಂದಲ ಉಂಟಾಗ್ತಾ ಇರುತ್ತೆ. ಜೊತೆಗೆ ಉಳಿದಿರುವಂತ ಸ್ಥಾನ ಅಲ್ಲಿ ಯಾರಿರ್ತಾರೆ ಅನ್ನುವಂಥದ್ದು ನಾಳೆನೆ ನಿರ್ಧಾರ ಆಗ್ಬಿಡುತ್ತಾ? ದೆಹಲಿಗೆ ಹೊರಡ್ತಾ ಇರುವಂತದ್ದು ಸಿಎಂ ಗಾಯತ್ರಿ, ಈಗಾಗಲೇ ಸಚಿವ ಸಂಪುಟದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡುವಂತಹ ಒಂದಿಷ್ಟು ಲಕ್ಷಣಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಯಾಕಂತಂದ್ರೆ ನಾಗೇಂದ್ರ ಅವರ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ಇರ್ತಕ್ಕಂಥದ್ದು, ತನಿಖೆ ಕೂಡ ನಡೀತಾ ಇದೆ. ವಿಪಕ್ಷಗಳು ಕೂಡ ದೊಡ್ಡ ಮಟ್ಟಿಗೆ ಕೂಡ ರಾಜೀನಾಮೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾವೆ. ಮತ್ತೆ ನಾಗೇಂದ್ರ ಅವರು ಕೂಡ ಇದೆಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ರಾಜೀನಾಮೆಯ ವಿಚಾರವನ್ನ ಒಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಈ ಎಲ್ಲಾ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಗೆ ಹೊರಟಿರ್ತಕ್ಕಂತ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಕೂಡ ಹೋಗ್ತಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಮಾಡುವಂಥದ್ದು. ಯಾಕಂತಂದ್ರೆ ಸಚಿವ ಸಂಪುಟ ಒಂದು ಸ್ಥಾನ ಕೊಡುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮೇಲೆ ಆರೋಪಗಳು ಇದ್ರೂ ಸಹಿತ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಅವಾಗ ಅವ್ರು ಯಾವ ರೀತಿಯ ಚರ್ಚೆ ನಡೆಸಿದ್ರು, ಈಗ ಆಗ್ತಕ್ಕಂಥ ಬೆಳವಣಿಗೆ ಏನು, ಮುಂದೆ ಏನು ಪಕ್ಷದ ಮೇಲೆ ಪರಿಣಾಮ ಬೀರಲಿದೆ, ಸರ್ಕಾರಕ್ಕೆ ಏನಾಗ್ಲಿದೆ, ಇವೆಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮುಂದಿನ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಗುವಂತದ್ದು. ಗಾಯತ್ರಿ, ಎಸಾಗ್ ನೋಡ್ತಾ ಹೋದಾಗ ಸಿದ್ದರಾಮಯ್ಯ ಅವ್ರ ಜೊತೆ ಏನಾದ್ರೂ ಚರ್ಚೆ ಮಾಡಿದಾರಾ ಅಸಮಾಧಾನಿತರಾಗಿರುವಂತದ್ದು ಅಂತ? ಈಗ ಇಬ್ರಿಗೆ ಕೋಕ್ ಕೊಡೋದಾದ್ರೆ ಮೇಜರ್ ಸರ್ಜರಿ ಆಗುತ್ತೆ, ಹಿರಿಯರಿಗೆ ಕೋಕ್ ಕೊಡೋ ಸಾಧ್ಯತೆಗಳು ಇರುವಂತದ್ದು. ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ ಸಿಎಂ? ಗಾಯತ್ರಿ, ಬಹುತೇಕವಾಗಿ ಕೆಲವು ಶಾಸಕರೇನಿದ್ದಾರೆ ತಮ್ಮ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ. ಏನೆಲ್ಲ ಒಂದಿಷ್ಟು ತಮ್ಮ ಅಸಮಾಧಾನ ಏನಿದೆ ಆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಒಂದು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಪ್ರಯತ್ನದ ಬೆನ್ನಲ್ಲೇ ಇದೀಗ ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಅವರಿಗೆ ಒಂದು ಸಮಾಧಾನ ಮಾಡುವಂತ ಪ್ರಯತ್ನದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಈಗ ನಾಗೇಂದ್ರ ಅವರ ಕಡೆಯಿಂದ ಕೂಡ ಒಂದು ಸಚಿವ ಸ್ಥಾನ ತೆರವಾದ್ರೆ ಇನ್ನೊಂದು ಮಹಿಳಾ ಕೋಟಾದ ಅಡಿಯಲ್ಲಿ ಕೂಡ ಒಬ್ಬರು ಮಹಿಳೆಯರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅದರ ಜೊತೆಗೆ ಮತ್ತೊಬ್ಬರನ್ನ ಏನಾದ್ರೂ ಸಚಿವ ಸಂಪುಟದ ಕೋಕ್ ಕೊಡ್ಬೇಕು
ತೆಗೆದುಕೊಳ್ಬೇಕು ಅಂತಂದ್ರೆ ಅದು ಕೂಡ ದೊಡ್ಡ ಮಟ್ಟಿಗೆ ಸವಾಲು. ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಈ ನಿರ್ಧಾರವನ್ನ. ಹಾಗಾಗಿ ಬಹುತೇಕವಾಗಿ ನಮಗೆ ತಿಳಿದಿರುವಂತ ಮಾಹಿತಿಯ ಪ್ರಕಾರ ನಾಗೇಂದ್ರ ಅವರ ಒಂದು ರಾಜೀನಾಮೆ ಕೊಟ್ಟ ಬಳಿಕ ಅದಕ್ಕೆ ಒಬ್ಬರಿಗೆ ಅಸಮಾಧಾನಗೊಂಡಿರ್ತಕ್ಕಂತ ನಾಯಕರಿಗೆ ಒಂದು ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಗಾಯತ್ರಿ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.